4 ದಿನಗಳು ಮಾತ್ರ ಉಳಿದಿದೆ ನಿಮ್ಮ ಆಧಾರ್ ಕಾರ್ಡಿಗೆ 2 ಡಾಕ್ಯುಮೆಂಟ್ಗಳು ಲಿಂಕ್ ಮಾಡಲಿಕ್ಕೆ. ಆಧಾರ್ ಕಾರ್ಡಿಗೆ 2 ಡಾಕ್ಯುಮೆಂಟ್ಗಳನ್ನು ಲಿಂಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಎಕ್ನಾಲಜ್ಮೆಂಟ್ ಬರುತ್ತೆ. ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, SRN ನಂಬರ್ ಇರುತ್ತೆ, ಇನ್ವಾಯ್ಸ್ ನಂಬರ್ ಇರುತ್ತೆ, ನಂತರ ಅಮೌಂಟು 0 ಇರುತ್ತೆ. ಇಲ್ಲಿ ರಿಕ್ವೆಸ್ಟ್ ಕೊಟ್ಟಿರುವಂಥ ನಂತರ ಪೇಮೆಂಟ್ ಮಾಡಿರುವಂಥ ಡೇಟ್ ಇದು. ವೀಕ್ಷಕರೇ, ಇದು ಅಪ್ಡೇಟ್ ಆದ ನಂತರ ಈ ಥರ ನಿಮಗೆ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ರಿಕ್ವೆಸ್ಟ್ ಇದು. ಇಲ್ಲಿ ನೀವು ಅಪ್ಡೇಟ್ ಮಾಡಲಿಕ್ಕೆ ಆನ್ಲೈನ್ನಲ್ಲಿ 50 ರುಪೀಸನ್ನು ನೀವು ಪೇ ಮಾಡಬೇಕು. ಸದ್ಯದಲ್ಲಿ 50 ರುಪೀಸ್ ಮಾತ್ರ ಪೇ ಮಾಡುವಂಥ ಒಂದು ಆನ್ಲೈನ್ ಪೇಮೆಂಟ್ ಇದೆ. ವೀಕ್ಷಕರೇ, ಇದು ಜಸ್ಟ್ ನಿಮಗೆ 14ನೇ ತಾರೀಕುವರೆಗೂ ಮಾತ್ರನೇ ಫ್ರೀ ಇರುತ್ತೆ. ಆ ನಂತರ ನೀವು ಇದಕ್ಕೆ ಪೇಮೆಂಟ್ ಮಾಡಬೇಕಾಗತ್ತೆ. ಇವಾಗ ಮೊದಲು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡು ಅಂತೇಳಿ ಒಂದು ಕೇಂದ್ರ ಸರ್ಕಾರದಿಂದ ನೋಟಿಸ್ ಹೊರಡಿಸಿತ್ತು. ಅದೇ ಥರ ಇವಾಗ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡಿಗೆ 2 ಡಾಕ್ಯುಮೆಂಟನ್ನು ಲಿಂಕ್ ಮಾಡಲಿಕ್ಕೆ 14ನೇ ತಾರೀಕು ಸೆಪ್ಟೆಂಬರು, ಅಂದರೆ ಇದೇ ತಿಂಗಳು 2023 ಕೊನೆಯ ದಿನಾಂಕ. ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/9/2023. ಯಾರೆಲ್ಲ ಇನ್ನೂ ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡ್ಕೊಂಡಿಲ್ವೋ ಅವರು ಕೂಡಲೇ ಮಾಡ್ಕೊಳ್ಳಿ. ಮಾಡದೇ ಇದ್ದರೆ ಏನಾಗುತ್ತೆ ಅಂತೇಳಿ ನಿಮಗೆ ಒಂದು ಕ್ವಶನ್ ಇರ್ಬೋದು. ನಾನು ಅದನ್ನು ನಿಮಗೆ ಕ್ಲಿಯರಿಫೈ ಮಾಡ್ತೀನಿ. ವೀಕ್ಷಕರೇ ನೋಡಿ, ಆಧಾರ್ ಕಾರ್ಡ್ ಅನ್ನೋ ಒಂದು ಡಾಕ್ಯುಮೆಂಟು ಬಹಳ ಇಂಪಾರ್ಟೆಂಟು. ಇವಾಗ ಒಂದು ಸಿಮ್ ಕಾರ್ಡ್ ತಗೋಬೇಕಂದ್ರೂ ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ ಆಧಾರ್ ಕಾರ್ಡೇ ಬೇಕಾಗುತ್ತೆ. ನಂತರ ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಇಲ್ಲದೇನೆ ನಿಮ್ಮ ಬ್ಯಾಂಕ್ ಖಾತೆ ಕೂಡ ಓಪನ್ ಮಾಡೋದಿಲ್ಲ. ನಂತರ ನಿಮ್ಮ ಪ್ಯಾನ್ ಕಾರ್ಡ್ ಏನಾದರೂ ನೀವು ಹೊಸದಾಗಿ ಮಾಡ್ತಾ ಇದ್ರೆ ಪ್ಯಾನ್ ಕಾರ್ಡಿಗೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ಯಾಕಂದರೆ ಪ್ಯಾನ್ ಕಾರ್ಡ್ ಇಲ್ಲದೇನೆ ಅಥವಾ ಆಧಾರ್ ಕಾರ್ಡ್ ಇಲ್ಲದೇನೆ ನಿಮ್ಮ ಯಾವ ಕೆಲಸ ಕೂಡ ಆಗೋದಿಲ್ಲ. ಪ್ರೂಫ್ ಅಂತಂದರೆ ಮೇನ್ ಪ್ರೂಫ್ ಇರೋದೇ ಅದು ಆಧಾರ್ ಕಾರ್ಡು. ಸೊ ಆ ಆಧಾರ್ ಕಾರ್ಡು ಏನಾದರೂ ಬಂದ್ ಆಗುವಂಥ ಚಾನ್ಸಸ್ ಆದರೂ ಆಗ್ಬೋದು. ಯಾಕೆ ಅಂತಂದರೆ ಈ ಆಧಾರ್ ಕಾರ್ಡಿಗೆ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡುವಂಥ ಮಾಹಿತಿ ಕೇಂದ್ರ ಸರ್ಕಾರದಿಂದ ಯಾಕೆ ಹೊರಡಿಸಿದ್ದಾರೆ ಅಂತಂದರೆ, ಯಾರೆಲ್ಲ ಕಳೆದ 10 ವರ್ಷ ಆಯಿತು 15 ವರ್ಷ ಆಯಿತು ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಿರ್ತಾರೆ, ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಅಡ್ರೆಸ್ಸನ್ನು ಚೇಂಜ್ ಮಾಡಿಸಿರೋದಿಲ್ಲ, ನಂತರ ಮನೆ ಚೇಂಜ್ ಮಾಡಿರ್ತಾರೆ. ಇಂಥವೆಲ್ಲ ಒಂದು ಮಾಹಿತಿಯನ್ನು ಎಕ್ಸೆಸ್ ಮಾಡಲಿಕ್ಕೆ ಅಂದರೆ ಸಿಂಕ್ರನೈಸ್ ಮಾಡಲಿಕ್ಕೆ ಅದಕ್ಕಾಗಿ ಡಾಕ್ಯುಮೆಂಟಿಗೆ 2 ಡಾಕ್ಯುಮೆಂಟ್ಗಳನ್ನು ಲಿಂಕ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಆದೇಶ ಹೊರಡಿಸಿದ್ದಾರೆ. ಸೊ ವೀಕ್ಷಕರೇ, ನಾನು ನಿಮಗೆ ಇರುವಂಥ ಎಲ್ಲ ಕ್ವಶನ್ಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೇನೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇನ್ನೂ ಆಧಾರ್ ಕಾರ್ಡಿಗೆ 2 ಡಾಕ್ಯುಮೆಂಟನ್ನು ಲಿಂಕ್ ಮಾಡಿಲ್ವೋ ಆ ಒಂದು ವಿಡಿಯೋದ ಲಿಂಕನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿರ್ತೇನೆ. ನೀವು ಆ ವಿಡಿಯೋನ ನೋಡ್ಕೊಂಡ್ಬಿಟ್ಟು ನೀವು ಹೊಸದಾಗಿ ಯಾರಾದರೂ ಆಧಾರ್ ಕಾರ್ಡಿಗೆ ಇನ್ನೂ ಡಾಕ್ಯುಮೆಂಟನ್ನು ಲಿಂಕ್ ಮಾಡದೇ ಇದ್ದರೆ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಡಾಕ್ಯುಮೆಂಟನ್ನು ನೀವು ಆನ್ಲೈನ್ನಲ್ಲಿಯೇ ನಿಮ್ಮ ಮನೆಯಲ್ಲಿಯೇ ಕುಳಿತುಕೊಂಡು ನೀವು ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಈ ಪ್ರಾಬ್ಲಮಿಂದ ಸೇಫ್ ಆಗ್ಬೋದು. ವೀಕ್ಷಕರೇ, ಇದು ಸದ್ಯದಲ್ಲಿ ಫ್ರೀ ಆಫ್ ಕಾಸ್ಟ್ ಇದೆ. ಯಾವುದೇ ಥರ ನಿಮಗೆ ಪೇ ಮಾಡೋದಿಲ್ಲ, ಅಂದರೆ ಪೆನಾಲ್ಟಿ ಇರೋದಿಲ್ಲ. ಜಸ್ಟ್ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ 50 ರುಪೀಸ್ ಆನ್ಲೈನ್ ಪೇಮೆಂಟನ್ನು ಮಾಡಬೇಕು. ಬಟ್ ಪೆನಾಲ್ಟಿ ಅಲ್ಲ, ಇದು ಸರ್ವಿಸಿಗೆ ಫೀಸ್ ಇರುತ್ತೆ ಅಷ್ಟೇ. ನಂತರ ಪೆನಾಲ್ಟಿ ಅಂತಂದರೆ ಇವಾಗ ಪ್ಯಾನ್ ಕಾರ್ಡಿಗೆ ನೀವು 1000 ರೂಪಾಯಿ ಕೊಟ್ಟು ಲಿಂಕ್ ಮಾಡ್ತಾ ಇದ್ದಾರಲ್ಲ, ಅದೇ ಥರ ನಿಮಗೆ ಇನ್ ಫ್ಯೂಚರಲ್ಲಿ ಕೂಡ ಬರುತ್ತೆ. ಇಲ್ಲಿ ನಾನು ನನ್ನ ಡಾಕ್ಯುಮೆಂಟನ್ನು ನಾನು ಅಪ್ಡೇಟ್ ಮಾಡಿದ್ದೆ. ಇದು ಕಂಪ್ಲೀಟ್ ಆಗಿರೋವಂಥದ್ದು, ಇಲ್ಲಿ ರಿಕ್ವೆಸ್ಟ್ ಕೊಟ್ಟಿರೋವಂಥದ್ದು ಕಂಪ್ಲೀಟೆಡ್ ಆಗಿದೆ. ನಂತರ ಇಲ್ಲಿ ನಾನು ಕಂಪ್ಲೀಟ್ ಆಗಿರುವಂಥ ಮತ್ತು ಪೇಮೆಂಟ್ ಸಕ್ಸಸ್ಫುಲಿ ಆಗಿರುವಂಥ ಒಂದು ಎಕ್ನಾಲಜ್ಮೆಂಟ್ ಇದು. ನಾನು ಇಲ್ಲಿ ನಿಮಗೆ ತೋರಿಸಿದ ಹಾಗೆ ಈ ಥರ ಒಂದು ಎಕ್ನಾಲಜ್ಮೆಂಟ್ ಬರುತ್ತೆ ನಿಮಗೆ. ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್ ಇರುವಂಥ ಮಾಹಿತಿ ಇದು. ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಲೈಕ್ ಆಯಿತು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ನಿಮಗೆ ಮತ್ತೆ ಹೊಸ ಅಪ್ಡೇಟ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.